ಪ್ರಜ್ವಲ್ ಕಾರ್ ಡ್ರೈವರ್ ಸ್ಫೋಟಕ ಹೇಳಿಕೆ, ಸೆಕ್ಸ್ ಸ್ಕ್ಯಾಂಡಲ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್. 2000ಕ್ಕೂ ಹೆಚ್ಚು ಪೆನ್ ಡ್ರೈವ್ ಲೀಕ್ ಮಾಡಿದ್ಯಾರೋ? ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರೋ ಸೆಕ್ಸ್ ಸ್ಕ್ಯಾಂಡಲ್ ದಿನಕ್ಕೊಂದು ತಿರುವು ಪಡ್ಕೊಂತಿದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಒಂದು ಹೇಳಿಕೆ ಕೊಟ್ರೆ, ಇದೀಗ ಪ್ರಜ್ವಲ್ ಕಾರ್ ಡ್ರೈವರ್ ಕಾರ್ತಿಕ್ ಕೊಟ್ಟಿರೋ ಆ ಒಂದು ಹೇಳಿಕೆ ಇಡೀ ಪ್ರಕರಣಕ್ಕೆ ರೋಚಕ ತಿರುವನ್ನ ಕೊಟ್ಟಿದೆ. ಹಾಗಾದ್ರೆ ಪ್ರಜ್ವಲ್ ಕಾರ್ ಡ್ರೈವರ್ ಕೊಟ್ಟ ಸ್ಪಷ್ಟನೆ ಏನು? ಹಾಸನ ಲೋಕಸಭಾ ಚುನಾವಣೆಗೆ 2 ದಿನ ಬಾಕಿ ಇರುವಾಗ 2000ಕ್ಕೂ ಹೆಚ್ಚು ಪೆನ್ ಡ್ರೈವ್ ಲೀಕ್ ಮಾಡಿದ್ಯಾರು? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಾಸನದ ಹಾಲಿ ಎಂಪಿ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ವಿರುದ್ಧ ನಕಲಿ ವಿಡಿಯೋಗಳು ಹರಿದಾಡ್ತಿವೆ, ಇವು ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ರೆ ತಮ್ಮ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂತೇಳಿ ತಮ್ಮ ವಿರುದ್ಧ ಯಾವುದೇ ವಿಡಿಯೋಗಳನ್ನ ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡದಂತೆ ಹೈಕೋರ್ಟ್ ನಲ್ಲಿ ಸ್ಟೇ ತಂದಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ ಮೇಲೂ ಸ್ಟೇ ಪಡೆದಿದ್ರು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ ತಮ್ಮ ಬಳಿ ಇರೋ ವಿಡಿಯೋಗಳನ್ನ ವಕೀಲ ಮತ್ತು ಹಾಸನ ಬಿಜೆಪಿ ಮುಖಂಡ ದೇವರಾಜೇಗೌಡರಿಗೆ ಕೊಟ್ಟಿದ್ರಂತೆ. ಇದೇ ವೇಳೆ ಈ ವಿಡಿಯೋಗಳನ್ನ ಇನ್ಯಾರಿಗಾದ್ರೂ ಕೊಟ್ಟಿದ್ಯಾ ಅಂತ ಕೇಳಿದ್ದಕ್ಕೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರಿಗೆ ಕೊಟ್ಟಿದ್ದೆ ಅಂತೇಳಿ ಪ್ರಜ್ವಲ್ ಕಾರ್ ಡ್ರೈವರ್ ಕಾರ್ತಿಕ್ ಹೇಳಿದ್ರು ಅಂತೇಳಿ ನಿನ್ನೆ ದೇವರಾಜೇಗೌಡರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು. ಆದ್ರೆ ತಮಗೆ ಪ್ರಜ್ವಲ್ ಕಾರ್ ಡ್ರೈವರ್ ಯಾವುದೇ ವಿಡಿಯೋವನ್ನ ಕೊಟ್ಟಿಲ್ಲ ಅಂತೇಳಿ ಸಂಸದ ಡಿಕೆ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದ್ರೆ ಇದು ಮುಂಚೆನೇ ಈಚೆ ಬರ್ಬಿಡೋದು. ಅವರು ಆರೋಪ ಮಾಡ್ಲಿಕ್ಕೋಸ್ಕರ ನಮ್ಮನ್ನ ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿ ಇತ್ತು. ಕೇಳಿದ್ರಲ್ವಾ ಡಿಕೆ ಸುರೇಶ್ ಅವರು ಹೇಳಿದ್ದನ್ನ? ನಮ್ಮ ಗಮನಕ್ಕೆ ಬಂದಿದ್ರೆ ಈ ಮೊದಲೇ ಈ ಪ್ರಕರಣ ಹೊರಗೆ ಬಂದಿರೋದು, ಆದ್ರೆ ಅದು ನಮ್ಮ ಗಮನಕ್ಕೆ ಬಂದೇ ಇಲ್ಲ ಅಂತಿದ್ದಾರೆ. ಅಂದ್ರೆ ಬಿಜೆಪಿ ಮುಖಂಡ ದೇವರಾಜೇಗೌಡರು ಸುಳ್ಳು ಹೇಳ್ತಿದ್ದಾರಾ? ತಮ್ಮ ಮೇಲೆ ಆರೋಪ ಬರುತ್ತೆ ಅಂತೇಳಿ ಪ್ರಜ್ವಲ್ ಕಾರ್ ಡ್ರೈವರ್ ಕಾರ್ತಿಕ್ ವಿರುದ್ಧ ಎಲ್ಲವನ್ನು ಹೊರಿಸುತ್ತಿದ್ದಾರಾ ಅನ್ನೋ ಅನುಮಾನವೂ ವ್ಯಕ್ತವಾಗ್ತಿದೆ. ಇಂಥ ಅನುಮಾನಗಳ ಮಧ್ಯೆ ಪ್ರಜ್ವಲ್ ಕಾರ್ ಡ್ರೈವರ್ ಕಾರ್ತಿಕ್ ಕೂಡ ಅಜ್ಞಾತ ಸ್ಥಳದಲ್ಲಿದ್ದು ಅಲ್ಲಿಂದಲೇ ವಿಡಿಯೋ ಸಂದೇಶವನ್ನ ಮಾಧ್ಯಮಗಳಿಗೆ ಕಳಿಸಿದ್ದಾರೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಬಿಜೆಪಿ ಹಂಚ್ಕೊಂಡವ್ರ ನನಗೆ ಗೊತ್ತಿಲ್ಲ, ಬಟ್ ಇವ್ರು ಒಬ್ರು ಬಿಟ್ಟರೆ ನೀನು ಯಾರು ಕಾಪಿ ಕೊಟ್ಟಿಲ್ಲ. ಈ ಮೊದಲು ಅವ್ರು ಬಚಾವಾಗೋಸ್ಕರ ನನ್ನ ಮೇಲೆ ಇಲ್ಲದೆ ಅಪವಾದ ಹೊರಿಸ್ತಾರೆ. ಕೇಳಿದ್ರಲ್ವಾ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಕಾರ್ತಿಕ್ ಅವರು ಹೇಳೋದನ್ನ? ಇವರು ಪ್ರಜ್ವಲ್ ಅವರಿಗೆ ಸಂಬಂಧಿಸಿದ ವಿಡಿಯೋವನ್ನ ದೇವರಾಜೇಗೌಡರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೊಟ್ಟಿಲ್ವಂತೆ. ಈಗ ದೇವರಾಜೇಗೌಡರು ನನ್ನ ಮೇಲೆ ಆಪಾದನೆ ಹೊರಿಸುತ್ತಿದ್ದಾರೆ. ಬಿಜೆಪಿ ನಾಯಕ ದೇವರಾಜೇಗೌಡರಿಗಷ್ಟೇ ಆ ಪೆನ್ ಡ್ರೈವ್ ನೀಡಿದ್ದೆ, ನನ್ನ ಬಳಿ ಇದ್ದ ಒಂದೇ ಒಂದು ಪೆನ್ ಡ್ರೈವ್ ಅದಾಗಿತ್ತು. ಆದ್ರೂ ನನಗೆ ನ್ಯಾಯ ಕೊಡಿಸುವ ಮಾತನಾಡುತ್ತಾ ನಂಬಿಸಿ ಮೋಸ ಮಾಡಿದ್ರು ಅಂತೇಳಿ ಕಾರ್ತಿಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, 10-15 ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣ ಕುಟುಂಬದವರೊಂದಿಗೆ ಕಾರು ಚಾಲಕನಾಗಿ ಕೆಲಸ ಮಾಡಿದ್ದೆ. ಈ ಅವಧಿಯಲ್ಲಿ ನನ್ನ ಹೆಂಡತಿಯನ್ನ ಕರೆಸಿಕೊಂಡು ಅವರ ಮೇಲೆ ಹಲ್ಲೆ ಮಾಡಿ ನನ್ನ ಮೇಲೂ ಹಲ್ಲೆ ಮಾಡಿ ಜಮೀನನ್ನ ಬರೆಸಿಕೊಂಡಿದ್ದಾರೆ. ಅದಾದ ಬಳಿಕ ನಾನು ಅವರಲ್ಲಿ ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ಬಿಟ್ಟಿದ್ದೆ. ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದೇನೆ ಅಂತೇಳಿ ಪ್ರಜ್ವಲ್ ಕಾರ್ ಡ್ರೈವರ್ ಕಾರ್ತಿಕ್ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಈ ಪ್ರಕರಣವನ್ನ ಪ್ರಜ್ವಲ್ ಕಾರ್ ಡ್ರೈವರ್ ಕಾರ್ತಿಕ್ ಮತ್ತು ಕಾಂಗ್ರೆಸ್ ನಾಯಕರ ತಲೆಗೆ ಕಟ್ಟಲು ನೋಡ್ತಿದ್ದಾರಾ? ಎಸ್ಐಟಿ ವಿಚಾರಣೆ ವೇಳೆ ಅಸಲಿ ಸತ್ಯ ಹೊರಬರಬೇಕಾಗಿದೆ. ಪೆನ್ ಡ್ರೈವ್ ಮತ್ತು ಅಶ್ಲೀಲ ವಿಡಿಯೋವನ್ನ ಯಾರು ರಿಲೀಸ್ ಮಾಡಿದ್ರು, ಯಾಕಾಗಿ ರಿಲೀಸ್ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಎಚ್ ಡಿ ರೇವಣ್ಣ ಅವರ ಮೇಲೆ ದಾಖಲಾಗಿರೋ ಲೈಂಗಿಕ ಆರೋಪ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಹಾಗಾದ್ರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.